ಮುಂಗಾರು ಮಳೆ ಎಲ್ಲ ಕಡೆ ವ್ಯಾಪಕವಾಗ್ತಾ ಇದೆ. ಜಲಾಶಯಗಳಿಗೆ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ಹಾಗಾಗಿ ಮೈದುಂಬಿ ಹರಿತಾ ಇದೆ ತುಂಗಭದ್ರಾ ನದಿ. ತುಂಗಾ ನದಿಗೆ ಜಾಸ್ತಿ ನೀರು ಬರ್ತಾ ಇರೋದು. ದಾವಣಗೆರೆ ಜಿಲ್ಲೆ ಹರಿಹರ ಸಮೀಪ ನದಿ ಮೈದುಂಬಿ ಹರಿತಾ ಇದೆ. ಜಿಲ್ಲೆಗೆ ಕುಡಿಯುವ ನೀರು ಮತ್ತು ಕೆರೆಗಳಿಗೆ ನೀರು ಪೂರೈಕೆಯನ್ನು ಮಾಡ್ತಾರಂತೆ. ತುಂಗಭದ್ರಾ ನದಿ ತುಂಬಿರೋದ್ರಿಂದ ಸಂತಸದಲ್ಲಿದ್ದಾರೆ ದಾವಣಗೆರೆಯ ಜನತೆ. ಸೊ ಮಲೆನಾಡು ಭಾಗದಲ್ಲಿ ಮಲೆನಾಡಲ್ಲಿ ಮಳೆ ಹುಯ್ದರೆ ತುಂಗಾ ಭದ್ರಾ ನದಿಗಳಿಗೆ ನೀರು ಜಾಸ್ತಿ ಆಗುತ್ತೆ. ಹಾಗಾಗಿ ಡ್ಯಾಮ್ನಲ್ಲೂ ಕೂಡ ಜಲಾಶಯದ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಈ ಸರ್ತಿ ತುಂಬ ಲೇಟ್ ಆಯಿತು, ಆದರೂ ನಿಧಾನಕ್ಕೆ ಜಲಾಶಯಗಳ ಒಳಹರಿವು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ನೆಮ್ಮದಿಯ ವಿಚಾರ. ಬೆಳೆಗಳಿಗೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಕುಡಿಯೋಕ್ಕಾದರೂ ಬೇಕಲ್ಲ ವರ್ಷ ಪೂರ್ತಿ. ಹಾಗಾಗಿ ಇವಾಗ ಜಲಾಶಯಗಳ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಬರಿದಾದಂತಹ ತುಂಗಾಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು ನಾವು ದೃಶ್ಯ ನೋಡೋದಾಗಿದ್ದು. ದಾವಣಗೆರೆ ಜಿಲ್ಲೆ ಹರಿಹರ ಪಕ್ಕದಲ್ಲಿ ಹರಿತಾ ಇರುವಂತಹ ತುಂಗಾಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು. ಪ್ರಮುಖವಾಗಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಒಂದು ಮಳೆಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ತುಂಗಾ ನದಿಯಿಂದ 22,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹೊರಬಿಟ್ಟಿರುವಂಥದ್ದು. ಇದರಿಂದಾಗಿ ತುಂಗಾಭದ್ರಾ ನದಿ ಹಾದಿ ಹೋಗುವಂತಹ ಜಿಲ್ಲೆಗಳಿಗಾಗಿರುತ್ತೆ 16 ತಾಲೂಕುಗಳಿಗೆ ಒಂದು ಜೀವನಾಡಿಯಾಗಿರುವಂತಹ ಈ ತುಂಗಾಭದ್ರಾ ನದಿಯಿಂದ ನೀರನ್ನು ಕೂಡ ಲಿಫ್ಟ್ ಮಾಡಿ ಕೆರೆಗಳಿಗಾಗಿರ್ಬೋದು ಮತ್ತು ಕುಡಿಯುವ ನೀರಿನ ಯೋಜನೆಗಳಿಗೆ ತುಂಬಿಸುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ 2 ದಿನಗಳ ಹಿಂದೆ ಸಂಪೂರ್ಣವಾಗಿ ಬೆರೆದಾ ಇದ್ದಂತಹ ತುಂಗಾಭದ್ರಾ ಒಡಲು ಈಗ ಮೈದುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕಾಗಿರೋದು ಮತ್ತು ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಈ ಭಾಗದ ರೈತರಿಗೆ ಒಂದು ಸಂತಸವು ಕೂಡ ಮನೆ ಮಾಡಿರುವಂಥದ್ದು. ಯಾಕಂದರೆ ಜಿಲ್ಲಾಡಳಿತ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿತ್ತು, ಬರ ಬರ್ಬೋದು. ಈ ಹಿನ್ನೆಲೆಯಲ್ಲಿ ಕುಡಿಯೋ ನೀರಿಗೆ ಮಾತ್ರ ತುಂಗಾಭದ್ರಾ ನದಿಯ ನೀರನ್ನು ಬಳಕೆ ಮಾಡ್ಕೊಬೇಕು, ಉಳಿದಂತಹ ಯೋಜನೆಗಳಾಗಿರ್ಬೋದು ಯಾವುಕ್ಕೂ ಕೂಡ ನೀರನ್ನು ಬಳಕೆ ಮಾಡ್ಕೊಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಆದರೆ ನಿನ್ನೆ ಸಂಪೂರ್ಣವಾಗಿ ಬರಿದಾದಂತಹ ತುಂಗಾಭದ್ರಾ ನದಿ ಇವತ್ತು ಮೈದುಂಬಿ ಹರಿತಾ ಇರುವಂಥದ್ದು. ಇದಕ್ಕೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ತುಂಗಾ ನದಿಯಿಂದ 22,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹೊರಬಿಟ್ಟಿರುವುದೇ ಕಾರಣ ಆಗಿರುವಂಥದ್ದು. ಇದರಿಂದಾಗಿ ದಾವಣಗೆರೆ ಆಗಿರ್ಬೋದು, ಹರಪನಹಳ್ಳಿ, ಹೊನ್ನಳ್ಳಿ, ಹರಿಹರ ಮತ್ತು ಜಗಳೂರು ಈ ಭಾಗದ ರೈತರಿಗೆ ಒಂದು ಸಂತಸವು ಕೂಡ ಮನೆ ಮಾಡಿರುವಂಥದ್ದು. ಯಾಕಂದರೆ ಇದೇ ನದಿಯನ್ನು ನಂಬಿಕೊಂಡು ಜಗಳೂರು ಆಗಿರ್ಬೋದು, ಬೇರೆ ಬೇರೆ ಕಡೆಗಳು 57 ಕೆರೆ ತುಂಬಿಸುವಂತಹ ಯೋಜನೆಗಳಾಗಿರ್ಬೋದು, ಕುಡಿಯೋ ನೀರಿನ ಯೋಜನೆಗಳು ಎಲ್ಲವೂ ಕೂಡ ಇದನ್ನೇ ನಂಬ್ಕೊಂಡಿದ್ದು. ಇದರಿಂದಾಗಿ ಸಾಕಷ್ಟು ಸಂತಸವು ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಜೂನ್ ವೇಳೆಗೆ ತುಂಗಾ ಹಾಗೂ ಭದ್ರಾ ನದಿಗಳು ಎರಡೂ ಕೂಡ ಭರ್ತಿ ಆಗಬೇಕಾಗಿತ್ತು. ಆದರೆ ಈ ಬಾರಿ ಜುಲೈ ಬಂದರೂ ಕೂಡ ಕೇವಲ ತುಂಗಾ ನದಿ ಭರ್ತಿಯಾಗಿದೆ, ಭದ್ರಾ ನದಿ ಭರ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ಒಂದು ಕಡೆ ಆತಂಕವೂ ಕೂಡ ಮನೆ ಮಾಡಿದೆ. ಯಾಕಂತ ಹೇಳಿದ್ರೆ ಭದ್ರಾ ನದಿಯನ್ನು ನಂಬಿಕೊಂಡು ಇಲ್ಲಿರುವಂತಹ ದಾವಣಗೆರೆಯ ಭಾಗದ ರೈತರು ಕೂಡ ಭತ್ತವಾಗಿರ್ಬೋದು ಮತ್ತು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ರು. ಈಗ ಕೇವಲ ತುಂಗಾ ನದಿ ಮಾತ್ರ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಆಶಾದಾಯಕವೂ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇದರಿಂದಾಗಿ ಭದ್ರಾ ನದಿಯು ಕೂಡ ತುಂಬಿ ಹರಿಯುವಂತಹ ಸಾಧ್ಯತೆ ಕೂಡ ಎನ್ನುವಂತಹ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ದಾವಣಗೆರೆ ಆಗಿರ್ಬೋದು ಮತ್ತು ಚಿತ್ರದುರ್ಗ, ಹಾವೇರಿ ಈ ಭಾಗದ ರೈತರು ಏನಿದ್ದಾರೆ ಸಾಕಷ್ಟು ಸಂತಸವು ಕೂಡ ಮನೆ ಮಾಡಿರುವಂಥದ್ದು. ಯಾಕಂದರೆ ಇದೇ ನದಿಯ ನೀರನ್ನು ಬಳಕೆ ಮಾಡಿಕೊಂಡು ಕೃಷಿಗೆ ಮತ್ತು ಕುಡಿಯೋ ನೀರಿಗೆ ಅವಲಂಬಿತ ಆಗಿರುವಂತಹ ಈ ಜಿಲ್ಲೆಗಳಿಗೆ ತುಂಗಾಭದ್ರಾ ನದಿ ತುಂಬಿ ಹರಿತಾ ಇರುವಂಥ ನೆಲೆಯಲ್ಲಿ ಸಾಕಷ್ಟು ಸಂತಸ ಕೂಡ ವ್ಯಕ್ತ ಆಗಿರುವಂಥದ್ದು. ಒಟ್ಟಾರೆಗೇನು ದಾವಣಗೆರೆ ಭಾಗದಲ್ಲಿ ಮಳೆ ಇಲ್ಲ, ಆದರೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥ ನೆಲೆಯಲ್ಲಿ ತುಂಗಾಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ರೈತರಿಗಾಗಿರೋದು ಮತ್ತು ದಾವಣಗೆರೆ, ಚಿತ್ರದುರ್ಗ ಮತ್ತು ಹಾವೇರಿ ಈ ಭಾಗದ ರೈತರಿಗೆ ಸಾಕಷ್ಟು ರೈತರಿಗಾಗಿರೋ ಮತ್ತು ಜನರಿಗೆ ಒಂದು ಸಂತಸ ಮನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ಪುನೀತ್ ಟಿವಿ ದಾವಣಗೆರೆ.